ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನೇನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂತು, ಅದರಲ್ಲಿ ಅವರು ಆ ಅನುಷ್ಠಾನಗಳನ್ನು ರೆಗ್ಯುಲರ್ ಆಗಿ ಜಾರಿ ತರ್ತಾ ಇಲ್ಲ. ಭಾಗ್ಯಲಕ್ಷ್ಮಿ ಈಗ ಡಿಸೆಂಬರ್ನಿಂದ ಕೊಟ್ಟಿರಲಿಲ್ಲ, ಈಗ ಎಲ್ಲಿವರೆಗೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. 2 ತಿಂಗಳು 3 ತಿಂಗಳಾಯ್ತು. ಜನವರಿ, ಫೆಬ್ರವರಿ, ಮಾರ್ಚ್. ಜನವರಿ ಅಂತೂ ಕೊಟ್ಟಿಲ್ಲ, ಡಿಸೆಂಬರ್ದು ಕೊಟ್ಟಿರಲಿಲ್ಲ. ಹಾಕಿದ್ರ? ಯಾವಾಗ ಹಾಕಿದ್ದಾರೆ? ಅದು ಹಳೇದದ. ಈಗ ಜನವರಿ, ಫೆಬ್ರವರಿ ಇದ್ದು ಇನ್ನೂ ಪೆಂಡಿಂಗ್ ಇದೆ. ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ 10ನೇ ತಾರೀಕು ಆಯ್ತಲ್ಲ. ಯಾನೋ ಒಬ್ಬ ಮಂತ್ರಿ ಕೇಳಿದರೆ ಹೇಳ್ತಾನೆ ಅದೇನು ಸಂಬಳ ಏನೋ ಹಾಕಕ್ಕಂತ ತಿಂಗಳ. ಆದರೆ ಪ್ರತಿ ತಿಂಗಳ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿ ಜಿಲ್ಲಾ ಸಮಿತಿ ಸದಸ್ಯರಿಗೆ, ಅಧ್ಯಕ್ಷರಿಗೆ 40,000 ರೂಪಾಯಿ, ಉಪಾಧ್ಯಕ್ಷರಿಗೆ 10,000 ರೂಪಾಯಿ, ಅಂದ್ರೆ 50,000 ಇಂಟು ಕರ್ನಾಟಕದಲ್ಲಿ ಎಷ್ಟಿಗೆ 30 ಜಿಲ್ಲೆ, 50,000 ಇಂಟು 30 ತಿಂಗಳ ಎಷ್ಟಾಯ್ತಪ್ಪ? ಯಾರು ಕ್ಯಾಲ್ಕುಲೇಟರ್ ಹೇಳ್ರಿ ಪಟ್ಟಂತ? 15 ಲಕ್ಷ. 31 15 ಲಕ್ಷ 50,000. 15 ಜನರಿಗೆ 1,100 ರೂಪಾಯಿ ಪ್ರತಿ ಜಿಲ್ಲಾ ಕಮಿಟಿ ಸದಸ್ಯರಿಗೆ. 1,100 ಇಂಟು 15 16,500. 16,500 ಇಂಟು 31 5,11,000 ಅಂದರೆ ಸುಮಾರು 21-22 ಲಕ್ಷ ಸಮೀಪ. ಪ್ಲಸ್ ಅವರಿಗೆ ವೆಹಿಕಲ್ಲು ಇತ್ಯಾದಿ ಎಲ್ಲ ಸೇರಿದರೆ ತಿಂಗಳಕ್ಕೆ ನನಗಿರೋ ಮಾಹಿತಿ ಪ್ರಕಾರ 30 ಲಕ್ಷ ರೂಪಾಯಿ ಆಗ್ತದೆ. 30 lakh rupees. ಯಾರಿಗಿದು? ಬರೀ ಜಿಲ್ಲಾದವರಿಗೆ. 30 ಲಕ್ಷ ಇಂಟು 12 ಎಷ್ಟಾತಪ್ಪ? 3,60,00,000 ಒಂದು ವರ್ಷಕ್ಕೆ. ಸ್ವಲ್ಪ ಸಮಾಧಾನವಾಗಿ ಕೇಳ್ಬೇಕಾಗ್ತದೆ ಇವತ್ತು ನೀವು. ಸ್ವಲ್ಪ ಇದು ಲೆಕ್ಕ ಐತಿದೆ ಅದಕ್ಕೆ. 30 ಲಕ್ಷ ಅದ 3,60,00,000. ತಾಲೂಕಾ ಸಮಿತಿ ಅಧ್ಯಕ್ಷರಿಗೆ 25,000. ಎಷ್ಟು ತಾಲೂಕವ? 225 ತಾಲೂಕು. 25,000 ಇಂಟು 225 56 ಲಕ್ಷ. ಪ್ಲಸ್ 14 ಸದಸ್ಯರಿಗೆ 1,000 ರೂಪಾಯಿ 14,000 ರೂಪಾಯಿ ಇಂಟು 225 ಎಷ್ಟಾಯ್ತು? 31 ಲಕ್ಷ. ಅದೊಂದು 75 ಪ್ಲಸ್ ಅವ್ರದ್ದು ಗಾಡಿ ಪಾಡಿ ಓಡಾಟ ಮೀಟಿಂಗು ಅಂತ ಇತ್ಯಾದಿ ಒಂದು 80 ಲಕ್ಷ. 80 ಇಂಟು 12 ಎಷ್ಟಾತ? 9,60,00,000. 9,60,00,000 3,60,00,000 ಪ್ಲಸ್ ಎಷ್ಟಾಯ್ತಪ್ಪ? 13 ಕೋಟಿ. 13 ಕೋಟಿ ರೂಪಾಯಿ ಬರೀ ಇವ್ರಿಗೆ ಬತ್ತೆ. ಪ್ಲಸ್ ಇವ್ರದ್ದೆಲ್ಲ ಮೀಟಿಂಗು, ಇವ್ರ ಮಂದಿ ಕಡೆ ವಸೂಲು ಮಾಡೋದು, ಭ್ರಷ್ಟಾಚಾರ, ಇದೆಲ್ಲ ಲೆಕ್ಕ ತೆಗೆದ್ರೆ ಇದನ್ನು ನಿಮ್ಗೆ ಕೊಡಲಿಕ್ಕೆ ಈಗ ನಾವು DBT ಮಾಡ್ತೀವಿ. ರಾಜ್ಯ ಸರ್ಕಾರನೂ ಈಗ DBT ಶುರು ಮಾಡ್ಯದ. ರಾಜೀವ್ ಗಾಂಧಿ ಕಾಲದಾಗ ನಿಮಗೆಲ್ಲ ನೆನಪಿರ್ಬೇಕು. 1 ರೂಪಾಯಿನ ಹಳ್ಳಿಯಿಂದ ಹಾಕಿದ್ರೆ 15 ಪೈಸೆ ಹೋಗ್ತದೆ ಅಂತ ಹೇಳಿದ್ರು. ಈಗ ಮೋದಿ ಸರ್ಕಾರ ಶುರು ಮಾಡಿದ ನಂತರ ಈಗ ಅನಿವಾರ್ಯವಾಗಿ ಇವರು ಎಲ್ಲ DBT ಮಾಡ್ತಾ ಇದ್ದಾರೆ. ಅಲ್ಲ ಅಂದರೆ ನಡು ಇವರು ಖಡಕ್ ಬೆಳೆ ಅಂಗಿ ಬೆಳೆ ಪ್ಯಾಂಟ್ ಹಾಕ್ಕೊಂಡು ಅವ್ರಿಗೆ ಕೊಡೋರ ಇವರು ನಡಕ್ಕೆ ದುಡ್ಡು ಹೊಡ್ಯಾಕ. ಆದ್ರೆ ಇದು DBT ಕಂಪಲ್ಸರಿ ಆಗಿದ್ದರಿಂದ ಇವ್ರಿಗೆ ಅನುಷ್ಠಾನದವ್ರಿಗೇನು ಕೆಲಸ? ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾರೆ?
ಮತ್ತು ಜನರಿಂದ ಆಯ್ಕೆಯಾದ MLA ಇದ್ದಾರೆ, ಮಂತ್ರಿಗಳಿದ್ದಾರೆ. ಅವ್ರೇನು ಮಾಡ್ತಾರೆ? ಅವ್ರು ಕತ್ತಿ ಕಾಯ್ತಾರೆ ಅವರು. ಮತ್ತು ನಿನ್ನೆ ಒಂದು ಹೇಳಿದ್ದಾರೆ, ಮಹಾರಾಷ್ಟ್ರದಾಗ RSS ಕಾರ್ಯಕರ್ತರನ್ನು ತೊಗೊಂಡಿಲ್ಲ. ಅಂದ್ರೆ ತಮ್ಮ ಕೆಟ್ಟ ಕೆಲಸವನ್ನು ಸಮರ್ಥನೆ ಮಾಡಲಿಕ್ಕೆ ಏನು ಸುಳ್ಳಾದರೂ ಹೇಳ್ತಾರೆ. ರಾಜ್ಯ ಸರ್ಕಾರ ಅನೇಕ ಯೋಜನೆಗಳನ್ನೇನು ಘೋಷಣೆ ಮಾಡಿ ಅಧಿಕಾರಕ್ಕೆ ಬಂತು, ಅದರಲ್ಲಿ ಅವರು ಆ ಅನುಷ್ಠಾನಗಳನ್ನು ರೆಗ್ಯುಲರಾಗಿ ಜಾರಿ ತರ್ತಾ ಇಲ್ಲ. ಭಾಗ್ಯಲಕ್ಷ್ಮಿ ಈಗ ಡಿಸೆಂಬರ್ನಿಂದ ಕೊಟ್ಟಿರಲಿಲ್ಲ, ಈಗ ಎಲ್ಲಿವರೆಗೆ ಕೊಟ್ಟಿದ್ದಾರೆ ನನಗೆ ಗೊತ್ತಿಲ್ಲ. 2 ತಿಂಗಳು 3 ತಿಂಗಳಾಯಿತು. ಜನವರಿ, ಫೆಬ್ರವರಿ, ಮಾರ್ಚ್. ಜನವರಿ ಅಂತೂ ಕೊಟ್ಟಿಲ್ಲ, ಡಿಸೆಂಬರ್ದು ಕೊಟ್ಟಿರಲಿಲ್ಲ. ಹಾಕಿದ್ರ? ಯಾವಾಗ ಹಾಕಿದ್ದಾರೆ? ಅದು ಹಳೇದದ. ಈಗ ಜನವರಿ, ಫೆಬ್ರವರಿ ಇದ್ದು ಇನ್ನೂ ಪೆಂಡಿಂಗ್ ಇದೆ. ಜನವರಿ, ಫೆಬ್ರವರಿ ಮತ್ತು ಮಾರ್ಚ್ 10ನೇ ತಾರೀಕು ಆಯ್ತಲ್ಲ. ಯಾನೋ ಒಬ್ಬ ಮಂತ್ರಿ ಕೇಳಿದರೆ ಹೇಳ್ತಾನೆ ಅದೇನು ಸಂಬಳ ಏನೋ ಹಾಕಕ್ಕಂತ ತಿಂಗಳ. ಆದರೆ ಪ್ರತಿ ತಿಂಗಳ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಂತ ಮಾಡಿ ಜಿಲ್ಲಾ ಸಮಿತಿ ಸದಸ್ಯರಿಗೆ, ಅಧ್ಯಕ್ಷರಿಗೆ 40,000 ರೂಪಾಯಿ, ಉಪಾಧ್ಯಕ್ಷರಿಗೆ 10,000 ರೂಪಾಯಿ. ಅಂದ್ರೆ 50,000 ಇಂಟು ಕರ್ನಾಟಕದಲ್ಲಿ ಎಷ್ಟಿಗೆ 30 ಜಿಲ್ಲೆ, 50,000 ಇಂಟು 30 ತಿಂಗಳ ಎಷ್ಟಾಯ್ತಪ್ಪ? ಯಾರು ಕ್ಯಾಲ್ಕುಲೇಟರ್ ಇಡ್ರಿ ಪಟ್ ಅಂತ. 15 ಲಕ್ಷ. 31 15 ಲಕ್ಷ 50,000. 15 ಜನರಿಗೆ 1,100 ರೂಪಾಯಿ ಪ್ರತಿ ಜಿಲ್ಲಾ ಕಮಿಟಿ ಸದಸ್ಯರಿಗೆ. 1,100 ಇಂಟು 15 16,500. 16,500 ಇಂಟು 31 5,11,000. ಅಂದರೆ ಸುಮಾರು 21-22 ಲಕ್ಷ ಸಮೀಪ. ಪ್ಲಸ್ ಅವರಿಗೆ ವೆಹಿಕಲ್ಲು ಇತ್ಯಾದಿ ಎಲ್ಲ ಸೇರಿದರೆ ತಿಂಗಳಕ್ಕೆ ನನಗಿರೋ ಮಾಹಿತಿ ಪ್ರಕಾರ 30 ಲಕ್ಷ ರೂಪಾಯಿ ಆಗ್ತದೆ. 30 ಲ್ಯಾಕ್ ರುಪೀಸ್. ಯಾರಿಗಿದು? ಬರೀ ಜಿಲ್ಲಾದವರಿಗೆ. 30 ಲಕ್ಷ ಇಂಟು 12 ಎಷ್ಟಾತಪ್ಪ? 3,60,00,000 ಒಂದು ವರ್ಷಕ್ಕೆ. ಸ್ವಲ್ಪ ಸಮಾಧಾನವಾಗಿ ಕೇಳ್ಬೇಕಾಗ್ತದೆ ಇವತ್ತು ನೀವು. ಸ್ವಲ್ಪ ಇದು ಲೆಕ್ಕ ಐತಿದೆ ಅದಕ್ಕೆ. 30 ಲಕ್ಷ ಅದ 3,60,00,000. ತಾಲೂಕಾ ಸಮಿತಿ ಅಧ್ಯಕ್ಷರಿಗೆ 25,000. ಎಷ್ಟು ತಾಲೂಕವ? 225 ತಾಲೂಕು. 25,000 ಇಂಟು 225 56 ಲಕ್ಷ. ಪ್ಲಸ್ 14 ಸದಸ್ಯರಿಗೆ 1,000 ರೂಪಾಯಿ 14,000 ರೂಪಾಯಿ ಇಂಟು 225 ಎಷ್ಟಾಯ್ತು? 31 ಲಕ್ಷ. ಅದೊಂದು 75 ಪ್ಲಸ್ ಅವ್ರಿಗೂ ಗಾಡಿ ಪಾಡಿ ಓಡಾಟ ಮೀಟಿಂಗು ಅಂತ ಇತ್ಯಾದಿ ಒಂದು 80 ಲಕ್ಷ. 80 ಇಂಟು 12 ಎಷ್ಟಾತ? 9,60,00,000. 9,60,00,000 3,60,00,000 ಪ್ಲಸ್ ಎಷ್ಟಾಯ್ತಪ್ಪ? 13 ಕೋಟಿ. 13 ಕೋಟಿ ರೂಪಾಯಿ ಬರೀ ಇವ್ರಿಗೆ ಬತ್ತೆ. ಪ್ಲಸ್ ಇವ್ರದ್ದೆಲ್ಲ ಮೀಟಿಂಗು, ಇವ್ರ ಮಂದಿ ಕಡೆ ವಸೂಲು ಮಾಡೋದು, ಭ್ರಷ್ಟಾಚಾರ, ಇದೆಲ್ಲ ಲೆಕ್ಕ ತೆಗೆದ್ರೆ ಇದನ್ನು ನಿಮ್ಗೆ ಕೊಡಲಿಕ್ಕೆ ಈಗ ನಾವು DBT ಮಾಡ್ತೀವಿ. ರಾಜ್ಯ ಸರ್ಕಾರನೂ ಈಗ DBT ಶುರು ಮಾಡ್ಯದ. ರಾಜೀವ್ ಗಾಂಧಿ ಕಾಲದಾಗ ನಿಮಗೆಲ್ಲ ನೆನಪಿರ್ಬೇಕು.
₹1 ಹಳ್ಳಿಯಿಂದ ಹಾಕಿದ್ರೆ 15 ಪೈಸೆ ಹೋಗ್ತದೆ ಅಂತ ಹೇಳಿದ್ರು. ಈಗ ಮೋದಿ ಸರ್ಕಾರ ಶುರು ಮಾಡಿದ ನಂತರ ಈಗ ಅನಿವಾರ್ಯವಾಗಿ ಇವರು ಎಲ್ಲ ಡಿ ಬಿ ಟಿ ಮಾಡ್ತಾ ಇದ್ದಾರೆ. ಅಲ್ಲ ಅಂದ್ರೆ ನಡು ಇವರು ಖಡಕ್ ಬೆಳೆ ಅಂಗಿ ಬೆಳೆ ಪ್ಯಾಂಟ್ ಹಾಕ್ಕೊಂಡು ಅವ್ರಿಗೆ ಕೊಡೋರ ಇವರು ನಡಕ್ಕೆ ದುಡ್ಡು ಹೊಡ್ಯಾಕ. ಆದ್ರೆ ಇದು ಡಿ ಬಿ ಟಿ ಕಂಪಲ್ಸರಿ ಆಗಿದ್ದರಿಂದ ಇವ್ರಿಗೆ ಅನುಷ್ಠಾನದವ್ರಿಗೆ ಏನು ಕೆಲಸ? ನಿಮ್ಮ ಅಧಿಕಾರಿಗಳು ಏನು ಮಾಡ್ತಾರೆ? ಮತ್ತು ಜನರಿಂದ ಆಯ್ಕೆಯಾದ MLA ಇದ್ದಾರೆ, ಮಂತ್ರಿಗಳಿದ್ದಾರೆ, ಅವ್ರು ಏನು ಮಾಡ್ತಾರೆ? ಅವ್ರು ಕತ್ತಿ ಕಾಯ್ತಾರೆ ಅವರು. ಮತ್ತು ನಿನ್ನೆ ಒಂದು ಹೇಳಿದ್ದಾರೆ, ಮಹಾರಾಷ್ಟ್ರದಾಗ RSS ಕಾರ್ಯಕರ್ತರನ್ನು ತೊಗೊಂಡಿಲ್ಲ ಅಂದ್ರೆ ತಮ್ಮ ಕೆಟ್ಟ ಕೆಲಸವನ್ನು ಸಮರ್ಥನೆ ಮಾಡಲಿಕ್ಕೆ ಏನು ಸುಳ್ಳಾದರೂ ಹೇಳ್ತಾರೆ.